चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಇಲ್ಲಿ ಪರ್ಯಂತರವಾಗಿ ಬಹು ಸುಂದರವಾಗಿ ಉಪದೇಶಾಮೃತವನ್ನು ನೀಡಿದ ವಿದ್ವನ್ಮಣಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಚರಣಗಳಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಅದ್ವೈತ ಮಕರಂದದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ತಮ್ಮ ಉಪದೇಶವನ್ನು ನೀಡುತ್ತಾ ಬಂದರು. ಇವತ್ತಿನ ದಿವಸ ಮುಂದಿನ ಯಾವ ಶ್ಲೋಕದಲ್ಲಿ ಶ್ರೀಧರ ಕವಿಗಳವರು ನಮ್ಮನ್ನು ಕುರಿತು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನುಜ ಕುಲದ ಜನನದ ಲಾಭ ಆಗುವುದು. ನಿಜಗುಣಶೀಲರು ನಮಗೊಂದು ಪ್ರಶ್ನೆ ಮಾಡಿದರು, ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಯಾವ ಲಾಭವನ್ನು ಮಾಡಿಕೊಳ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೂಡ ಅವರೇ ಕೊಟ್ಟರು. ಆರು ನಾನೆಂದು ತಿಳಿಯುವುದು ಅಂತ. ನಾನು ಯಾರಿದ್ದೀನಿ ಅನ್ನುವಂಥ ನಮ್ಮ ನಿಜಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಂಡೀವಿ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಎನ್ನುವಂಥದ್ದಾಗ್ತದೆ ಅಂತ ಹೇಳಿದ್ದಾರೆ. ಅದನ್ನೇ ಆಚಾರ್ಯ ಹೇಳಿದರು, ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವ ಸ್ವಪ್ನ ವಿಚಾರಂ. ನೋಡಿ, ಕಹ ತ್ವಂ, ನೀನು ಯಾರು? ಕೋಹಂ, ನಾನು ಯಾರು? ಕುತ ಆಯಾತಃ, ನಾ ಎಲ್ಲಿಂದ ಬಂದಿದ್ದೀನಿ? ಕಾಮೇ ಜನನಿ ಕೋಮೇ ತಾತ, ನನ್ನ ತಾಯಿ ಯಾರು, ನನ್ನ ತಂದೆ ಯಾರು? ಇತಿ ಪರಿಭಾವ, ಇದನ್ನು ವಿಚಾರ ಮಾಡು ಅಂತ ಹೇಳಿದರು. ನಿಜವಾಗಿ ನಾನು ನಾನು ಅಂತ ಇದ್ದೀನಿ. ನಾನು ಅಂದರೆ ಯಾರು? ಯಾಕಂದರೆ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಆತ್ಮವನ್ನು ಅರಿದಕ್ಕಿಂತಲೂ ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಾವು ಆತ್ಮನನ್ನು ಅರಿಬೇಕಾಗ್ಯದ. ಆತ್ಮ ಅಂದರೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ಆಚಾರ್ಯರು ಹೇಳಿದಂತೆ ಅಂಥ ಆತ್ಮಸ್ವರೂಪದ ವಿಚಾರವನ್ನು ಇವತ್ತಿನ ಶ್ಲೋಕದಲ್ಲಿ ನಮಗೆ ಪೂಜ್ಯರು ತಿಳಿಸ್ತಾ ಇದ್ದಾರೆ.
ನ ದೇಹೋ ನೇಂದ್ರಿಯಂ ಚಾಹಂ ನ ಪ್ರಾಣೋ ನ ಮನೋ ನ ಧೀಹಿ ಮಮತಾಪ ಅಪರಿತತ್ವಾತ್ ಅಕ್ರೀಡತ್ವಾದಿದಂ ಧಿಯಃ. ಇಲ್ಲಿ ನಾನು ನಾನು ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಈ ದೇಹದೊಳಗೆ ನಾನು ಅಂತ. ಈ ನೀನು ಯಾರು ಅಂತ ಕೇಳಿದ್ರೆ ನಾವೇನು ಹೇಳ್ತೀವಿ? ನಮಗಿಟ್ಟ ಹೆಸರು ಹೇಳ್ತೀವಿ. ನನ್ನ ಹೆಸರು ಸದಾಶಿವನೋ ಅಥವಾ ಕಲ್ಲಪ್ಪನೋ ಮಲ್ಲಪ್ಪನೋ ಯಾವುದೋ ಒಂದು ಹೆಸರನ್ನು ನಾವು ಹೇಳ್ತೀವಿ. ಆದರೆ ಇಟ್ಟ ಹೆಸರು ನಾವೇನು ಅಂತ ವಿಚಾರ ಮಾಡಿದರೆ ಅಲ್ಲ. ಯಾಕಂದ್ರೆ ನಾವು ಹುಟ್ಟುವಾಗ ಹೆಸರು ತೊಗೊಂಡ ಬಂದಿಲ್ಲ. ಹುಟ್ಟಿದ ಮೇಲೆ 12-13 ದಿವಸಕ್ಕೆ ತಾಯಿ ನಮಗೆ ತಂದೆ ತಾಯಿಗಳ ಹೆಸರನ್ನು ಇಡ್ತಾ ಇದ್ದಾರೆ. ಸತ್ತ ಮೇಲೆ ಹೆಸರು ಎಷ್ಟು ದಿವಸ ಇರ್ತದೆ? ಅದು ಮೊಮ್ಮಕ್ಕಳು ಪರ್ಯಂತರವಾಗಿರ್ತವೆ. ಮತ್ತು ಗಿರಿಮಕ್ಕಳು ಅದಕ್ಕಿಂತ ಇನ್ನು ಮುಂದೆ ಹೋಗಲ್ಲ, ಅವರಿಗೂ ಕೂಡ ಆ ಹೆಸರನ್ನು ಇರೋಂಗಿಲ್ಲ. ಈಗ ತಾತನ ಹೆಸರು ನಾವು ಹೇಳ್ತೀವಿ. ತಾತನ ಹೆಸರು ಹೇಳಿದ್ರೆ ಯಾರು ಹೇಳ್ತೀರಿ? ನಿಮ್ಮ ತಾತನ ಹೆಸರು ಹೇಳಿದ್ರೆ ಯಾರಿಗಾರು ಗೊತ್ತೈತೇನ್ರಿ? ಇಲ್ಲ. ಮತ್ತು ಇಟ್ಟು ಹೆಸರು ನಾವು ಹೆಂಗೆ ಹಾಕ್ತೀವಿ? ಅದಕ್ಕೆ ಈ ದೇಹಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ನಾವಲ್ಲ. ನಾಹಂ ನ ದೇಹ, ಅಂದರೆ ಈ ದೇಹ ನಾನೇನು ಅಂತ ನಾವು ವಿಚಾರ ಮಾಡಿ ನೋಡಿದ್ದಾದರೆ ಈ ದೇಹ ಅನ್ನುವಂಥದ್ದು ನಾವಲ್ಲ. ಯಾಕಂದರೆ ಇದು ಪಂಚಭೂತಗಳ ಕಾರ್ಯವಾಗಿದೆ. ಪಂಚಭೂತಗಳಿಂದ ಇದು ಉತ್ಪತ್ತಿಯಾಗಿರುವುದರಿಂದ ಈ ದೇಹ ಅನ್ನುವಂಥದ್ದು ಇದು ನಾನು ಅಲ್ಲ, ಇದು ನಮ್ಮದು ಅಲ್ಲ ಅಂತ. ಯಾಕಂದರೆ ಇದು ಜಡವಾಗಿರತಕ್ಕಂಥದ್ದು ಈ ದೇಹ. ಅದಕ್ಕೆ ಇಲ್ಲಿ ನಾನು ಯಾರು ಅನ್ನುವಂಥ ವಿಚಾರ ಮಾಡಬೇಕಾಗಿದೆ. ಆರು ನಾನೆಂದು ವಿಚಾರಿಸಿ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿದೆ ಅಂತ ನಿಜ ಜ್ಞಾನಸ್ಥದಲ್ಲಿ ಹೇಳ್ಕೊಂಡು ಬಂದರು. ನಾನು ಯಾರದೀನಿ ಅಂತ ಇದನ್ನು ನಾವು ವಿಚಾರ ಮಾಡಿ ತಿಳ್ಕೊಂಡಿದ್ದಾದ್ರೆ ಈ ಸಂಸಾರ ಸಾಗರವನ್ನು ದಾಟುವುದೇನು ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ. ಇದೇ ದೊಡ್ಡ ಆಶ್ಚರ್ಯ ಅಲ್ಲ. ಯಾಕಂದರೆ ಅಲ್ಲಿ ಹೇಳ್ಕೊಂಡು ಬಂದರು, ತನುವಿದಾನಲ್ಲ, ಇಂದ್ರಿಯವಾನಲ್ಲ, ಅಸುವರ್ಗವೆನಿಪವಾನಲ್ಲ, ಮನ ಬುದ್ಧಿ ಚಿತ್ತು ಅಹಂಕಾರವಾನಲ್ಲ, ಇಳೆ ವಾರಿ ಶಿಖಿ ವಾಯು ನಭವೆನಿತು ನಾನಲ್ಲ, ಎನಗೆ ವೇದ್ಯವಾಗಿ ಅಂತ ನಿಜಮಶಿವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಶರೀರ ನಾನೇನು ಅಂತ ವಿಚಾರ ಮಾಡಿದರೆ ಇದು ನಾನಲ್ಲ. ಯಾಕಂದರೆ ಇದು ನನ್ನಿಂದ ಅರಿಸಿಕೊಳ್ಳುವುದರಿಂದ ಇದು ನಾನಲ್ಲ. ಈ ಶರೀರದಲ್ಲಿ ಸ್ಥೂಲತ್ವ, ಇದು ಬಹಳ ಶರೀರ ದಪ್ಪ ಆಯಿತು ಅಂತಂದರೆ ಅಹಂ ವೃಷಃ, ನಾನು ಭಾಳ ದಪ್ಪ ಇದ್ದೀನಿ, ನನ್ನ ಶರೀರ ಭಾಳ ಸ್ಥೂಲ ಆಗ್ಯದ ಅಂತೇಳಿ ನಾವು ಹೇಳ್ತೀವಿ ಇಲ್ತದ. ಮತ್ತು ಆ ಸ್ಥೂಲತ್ವ ಅಥವಾ ನನ್ನ ಶರೀರ ಸ್ವರ್ಗತ್ವ ಅಂತ ತಿಳ್ಕೊಡ್ರಿ. ಬಹಳ ಕ್ಷೀಣ ಆಯಿತು ಅಂತಂದರೆ ಕೃಶೋಹಂ, ನಾನು ಬಹಳ ಕ್ಷೀಣ ಆಗಿದ್ದೀನಿ, ನನ್ನ ಶರೀರ ಬಹಳ ಸ್ವರ್ಗದ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಶರೀರದ ಧರ್ಮಗಳಲ್ಲಿ ಅಹಂ ನಾನಂತ. ಸ್ಥೂಲತ್ವ ಕೃಶತ್ವಗಳು ದೇಹದ ಧರ್ಮಗಳು. ಅಹಂ ಕೃಶಃ ಅಹಂ ಸ್ಥೂಲಃ ಅಂತ ಹೇಳಿದ. ಆದರೆ ದೇಹದ ವಿಷಯಕ್ಕೆ ಬಂದಾಗ ನನ್ನ ದೇಹ ಅಂತ ಕರೀತಾರೆ. ನೋಡಲ್ಲಿ ದೇಹ ಅಂದಾಗ ಮಮಕಾರಕ್ಕೆ ವಿಷಯ ಆಯಿತು. ಒಮ್ಮಿದೊಳಗೆ ನಾನಂತಾನ, ಒಮ್ಮೆ ನನ್ನದಂತ ಇದ್ದಾನೆ. ಆದ್ದರಿಂದ ಇವೆಲ್ಲ ಈ ಶರೀರದ ಸ್ಥೂಲತ್ವ ಕೃಶತ್ವಗಳು ನನ್ನಿಂದ ಅರಿಸಿಕೊಳ್ಳುವುದರಿಂದ ಈ ದೇಹ ನಾವಲ್ಲ, ಇಂದ್ರಿಯವಾನಲ್ಲ. ಹಾಗೆ ಇಲ್ಲಿ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಇವು ನಾನು ಆಗ್ತಾ ಇದ್ದೀನೇನೋ ಅಂತ ವಿಚಾರ ಮಾಡಿದರೆ ಇವು ಕೂಡ ನಾನಲ್ಲ ಅಂತ ಹೇಳ್ತಾ ಇದ್ದ. ಯಾಕಂದರೆ ಇಂದ್ರಿಯಗಳು ಆಂದ್ಯ ಮಾಂದ್ಯ ಪಟುತ್ವಗಳಿಂದ ಇವು ಅರಿಸಿಕೊಳ್ತಾವೆ. ಯಾಕಂದರೆ ಇವು ವೇದ್ಯವಾಗಿ ಅಂತ ಹೇಳಿದ್ರು ಅವರು. ವೇದ್ಯ ಅಂದರೆ ಏನು? ಇವು ನಮ್ಮಿಂದ ತಿಳಿಸಿಕೊಳ್ತಾವೆ, ನಮಗೆ ದೃಶ್ಯಗಳಾಗಿದ್ದಾವೆ ಅಂತ. ಅದಕ್ಕೆ ತನು ನೇತ್ರ ಮನವು ಆನಲ್ಲ. ಯಾಕಂದ್ರೆ ನನಗೆ ವಿಷಯ ಮಾದಕತದಿಂದ ನನಗೆ ಬಂಧಕವೆನಲುಂಟೆ. ನಿಜಮಶಿವರು ಒಂದು ಕಡೆ ಹೇಳ್ತಾ ಇದ್ದಾರೆ,
ತನು ನೇತ್ರ ಮನವೆಂಬುದು ಆನಲ್ಲ, ಇವು ಯಾವು ನಾವಲ್ಲ. ಆದ್ದರಿಂದ ನನಗೆ ಬಂಧನವನ್ನು ಇವು ಮಾಡಿದಾವೇನು ಅಂತಂದರೆ ಇಲ್ಲ. ಸಾಕ್ಷಿಕನಿ ನೀನೆಂದು ತಿಳುಹಲಾಗಿ ಗುರುವೇ ನಿಮ್ಮಯ ಕರುಣದೋಳು ಎನ್ನ ತತ್ವದಿರೋ ನಿತ್ಯ ಸುಖಿಯಾವೆ ಅಂಥೇಳಿ ಅಲ್ಲಿ ಉದ್ಗಾರ ತೆಗೆದಿದ್ದಾರೆ. ಯಾಕಂದ್ರೆ ಇವು ನಮಗೆ ವಿಷಯಗಳಾಗಿದ್ದಾವೆ. ಈ ಶರೀರ ಆಗಲಿ, ನೇತ್ರ ಆಗಲಿ, ಇಂದ್ರಿಯಾದಿಗಳಾಗಲಿ, ಇವುಗಳನ್ನು ನಾವು ದೃಶ್ಯವಾಗಿ ಅರಿಯುವುದರಿಂದ ಇವು ನಮಗೆ ವಿಷಯಗಳಾಗಿದ್ದಾವೆ ಹೊರತು ಇವು ನಾನಲ್ಲ ಅಂತ ಅಲ್ಲಿ ನಿಜಗುಣಶೀಲರು ಕೂಡ ಅಲ್ಲಿ ಕೂಡ ಹೇಳಿಕೊಂಡು ಬಂದರು. ಅಂದರೆ ಇಂದ್ರಿಯಾದಿಗಳೇನಾಗಿದ್ದಾವೆ ಆಂದ್ಯ ಮಾಂದ್ಯ ಪಟುತ್ವಗಳಿಂದ ಅರಿಸಿಕೊಳ್ತಾವೆ. ಈವಾಗ ನಮ್ಮ ಕಣ್ಣು ಒಂದು ಉದಾಹರಣೆ ತಗೊಳ್ಳೋಣ. ಇವಾಗ ನಮಗೆ ಯೌವನದೊಳಗಾಗಲಿ ಬಾಲ್ಯದಲ್ಲಿ ಆಗಲಿ ನಮ್ಮ ಕಣ್ಣುಗಳು ಸ್ಪಷ್ಟವಾಗಿ ಕಾಣ್ತಾವೆ. ನಾನು ಚೆನ್ನಾಗಿ ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಅಗದಿ ಸ್ಪಷ್ಟ, ಎಂಥ ಸೂಕ್ಷ್ಮ ವಸ್ತು ಇದ್ದರೂ ಅದನ್ನು ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಅದೇ ಮುಪ್ಪಾವಸ್ಥೆ ಬಂತು, ಕಣ್ಣಿಗೆ ಪೊರೆ ಬಂತು ಅಂತಂದರೆ ನಮಗೆ ಕಣ್ಣು ಸರಿಯಾಗಿ ಕಾಣಂಗಿಲ್ಲ. ನನ್ನ ಕಣ್ಣು ಏನೂ ಕಾಣ್ತಾ ಇಲ್ಲರಿ, ಮುಂದಿದ್ದವ್ರು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕಣ್ಣು ಮಂದಾಗ್ಯಾವು ಅಂತ ಹೇಳ್ತಾ ಇದ್ದ. ಅಂದರೆ ಕಣ್ಣು ಸ್ಪಷ್ಟವಾಗಿ ನೋಡುವುದನ್ನು ಅರಿತಾನೆ, ಕಣ್ಣು ನೋಡದೇ ಇರುವುದನ್ನು ಕೂಡ ಅರಿತಾನೆ. ಅಂದರೆ ಆಂದ್ಯ ಮಾಂದ್ಯ ಪಟುತ್ವಗಳಿಂದ ಈ ನೇತ್ರಾದಿ ಇಂದ್ರಿಯಗಳು ಅರಿಸಿಕೊಳ್ಳುವುದರಿಂದ ಈ ಇಂದ್ರಿಯಗಳು ನಾನಲ್ಲ. ಹಾಗೆ ಕರ್ಮೇಂದ್ರಿಯಗಳು ಕೂಡ ನೇತ್ರ ಅನ್ನೋದ್ರಿಂದ ಜ್ಞಾನ ಇರೋದು, ಒಂದನ್ನು ಗ್ರಹಿಸಿಬಿಟ್ರೆ ಸಾಕು. ಇಲ್ಲಿ ಶ್ರೋತ್ರ ಇತ್ಯಾದಿ ನಾವು ಗ್ರಹಿಸಬೇಕು. ನಮ್ಮ ಶ್ರೋತ್ರ ಆಗಲಿ ಅಥವಾ ಘ್ರಾಣ ಆಗಲಿ, ರಸ ಆಗಲಿ, ತ್ವಚ ಆಗಲಿ, ಈ ಪಂಚ ಜ್ಞಾನೇಂದ್ರಿಯಗಳು ಇವು ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧನಗಳಾಗಿದ್ದಾವೆ. ನಮ್ಮ ಕಿವಿಯಿಂದ ನಾವು ಶಬ್ದವನ್ನು ಗ್ರಹಿಸ್ತಾ ಇದ್ದೀವಿ, ಚರ್ಮದಿಂದ ಸ್ಪರ್ಶ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದೀವಿ, ಹಾಗೆ ಘ್ರಾಣದಿಂದ ಇದು ಸುಗಂಧ ಇದು ದುರ್ಗಂಧ ಅನ್ನುವಂಥ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ. ಅಂದರೆ ಇವು ಅರಿಲಿಕ್ಕೆ ಸಾಧನಗಳಾಗಿದ್ದಾವೆ. ಶಬ್ದ ಸ್ಪರ್ಶ ರೂಪ ರಸಗಂಧವನ್ನು ಅರಿಲಿಕ್ಕೆ ಜ್ಞಾನೇಂದ್ರಿಯಗಳು ಸಾಧನಗಳಾಗಿದ್ದರಿಂದ ಇವು ನಾನಲ್ಲ. ಯಾಕಂದರೆ ಇವು ನನ್ನಿಂದ ಅರಿಸಿಕೊಳ್ಳುವುದರಿಂದ ಇವು ನಾನಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ಕೊಂಬಂದರು, ನ ದೇಹೋ ನ ಇಂದ್ರಿಯಂ. ಇಲ್ಲಿ ದೇಹವಾಗಲಿ ಇಂದ್ರಿಯಗಳಾಗಲಿ ಇವು ನನಗೆ ದೃಶ್ಯಗಳಾಗಿದ್ದಾವೆ, ನನ್ನಿಂದ ಅರಿಸಿಕೊಳ್ಳುವುದರಿಂದ ಇವು ನಾನು ಆಗುವುದಿಲ್ಲ. ನ ಚಾಹಂ ನ ಪ್ರಾಣಃ. ಇಲ್ಲಿ ಪ್ರಾಣಗಳು ನಾವೇನು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದೇವಲ್ಲ, ಈ ಪ್ರಾಣ ಆದರೂ ಕೂಡ ನಾವು ಆಗ್ತಾ ಇದ್ದೇವೇನು ಅಂತಂದರೆ ಈ ಪ್ರಾಣವೂ ಕೂಡ ನಾವಲ್ಲ. ಯಾಕಂದರೆ ಈ ಪ್ರಾಣ ನಮ್ಮಿಂದ ಅರಿಸಿಕೊಳ್ತದೆ. ಯಾಕಂದ್ರೆ ನಾವು ಉಸಿರಾಟ ಮಾಡುವುದನ್ನು ನಾನು ಸರಿಯಾಗಿ ಉಸಿರಾಟ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರಿತಾ ಇದ್ದೇವಲ್ಲ. ಪ್ರಾಣವೂ ಕೂಡ ನಮ್ಮಿಂದ ಅರಿಸಿಕೊಳ್ಳುವುದರಿಂದ ಈ ಪ್ರಾಣವೂ ಕೂಡ ನಾವಲ್ಲ. ಯಾಕಂದರೆ ಇಲ್ಲಿ ಜೀವ ಅಜ್ಞಾನದಿಂದ ಏನು ತಿಳ್ಕೊಂಡಿದ್ದಾನ, ಇವುಗಳಲ್ಲಿ ತಾದಾತ್ಮ್ಯವುಳ್ಳವನಾಗಿದ್ದಾನೆ. ದೇಹಾದಿಗಳಲ್ಲಿಯೇ ನಾನು ನನ್ನದು ಅನ್ನುವಂಥ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡು ಇಲ್ಲಿ ಜನ್ಮ ಮರಣಕ್ಕೆ ಒಳಗಾಗಿದ್ದಾನೆ. ನಮಗೂ ಹುಟ್ಟು ಸಾವು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ನಾನಂತ ತಿಳ್ಕೊಂಡಿದ್ದಕ್ಕನ ಇಷ್ಟೆಲ್ಲ ನಮಗೆ ದುಃಖ ಆಗೈತಿ. ಅದಕ್ಕೆ ಒಂದು ಕಡೆಯಲ್ಲಿ ಹೇಳ್ಕೊಂಬರ್ತಾ ಇದ್ದಾರೆ, ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ಗೋವದ ಕೋಟಿವಿಹಿ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ ಅಂತ ಹೇಳಿದರು. ಈ ಶರೀರದೊಳಗೆ ಒಂದು ಸಾರಿ ನಾನು ಅಂತಂದುಬಿಟ್ರೆ 1 ಕೋಟಿ ಆಕಳ ಕೊಂದಷ್ಟು ಪಾಪ ಬರ್ತದಂತ ನೋಡ್ರಿ. ಬರೀ ಒಂದು ಆಕಳ ಕೊಂದ್ರೇ ಎಂಥ ಮಹಾಪಾಪ ಬರ್ತದೆ. 1 ಕೋಟಿ ಆಕಳ ಕೊಂದ್ರೆ ಎಷ್ಟು ಪಾಪ ಬರಲಿಕ್ಕಿಲ್ರಿ. ಅಂಥ ಪಾಪ ಈ ದೇಹ ಒಮ್ಮೆ ನಾನು ಅಂದುಬಿಟ್ರೆ, ಇದ್ರೊಳಗೆ ನಾನು ಅನ್ನುವಂಥ ಈ ದೇಹದೊಳಗೆ ಒಮ್ಮೆ ಇದ್ರೊಳಗೆ ನಾನು ಅಂದುಬಿಟ್ರೆ ಅದನ್ನು ಅಂದ್ಕೊಂಡೇವಿ ಅಂತಂದರೆ ಇಷ್ಟು ಮಹಾಪಾಪ ಬರ್ತದೆ. ಇನ್ನು ಆತ್ಮಾಹಂ ಬುದ್ಧಿಜಂ ಪುಣ್ಯಂ, ನಾನು ಕೇವಲ ಪ್ರತ್ಯಗಾತ್ಮನೇ ಆಗಿದ್ದೇನೆ, ನಾನು ಕೇವಲ ಶಿವಸ್ವರೂಪನೇ ಆಗಿದ್ದೀನಿ, ನಾನು ಆತ್ಮನೇ ಆಗಿದ್ದೀನಿ ಅನ್ನುವಂಥ ಈ ಅರಿವನ್ನು ಮಾಡಿಕೊಂಡೇವಿ ಅಂತಂದರೆ ಇಂಥ ಪುಣ್ಯ ನ ಭೂತಂ ನ ಭವಿಷ್ಯತಿ ಅಂತ ಹೇಳಿದರು. ಅಂದರೆ ಹಿಂದೆ ನಾವು ಇಂಥ ಪುಣ್ಯ ಮಾಡಿಲ್ಲ,
ಯಾಕಂದರೆ ಆತ್ಮನೇ ನಾನು ಅನ್ನುವಂಥ ಜ್ಞಾನ ಆಗಿದ್ದರೆ ನಾವೀಗ ಹುಟ್ಟಿ ಬರ್ತಿರಲಿಲ್ಲ. ನಮಗೆ ಜನ್ಮ ಬರ್ತಿತ್ತೇನೋ, ಬರ್ತಿರಲಿಲ್ಲ. ಅಂದರೆ ಅಂಥ ಪುಣ್ಯ ಮಾಡಿಲ್ಲ ಅಂತ ಅರ್ಥ. ಮತ್ತು ಈಗ ಅಂಥ ಪುಣ್ಯ ನಾವು ಮಾಡ್ಕೊಂಡೀವಿ ಅಂತ ತಿಳ್ಕೊಳ್ಳಿ. ಈ ಜನ್ಮದೊಳಗೆ ನಮ್ಮ ಯಥಾರ್ಥವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಸ್ವರೂಪದ ಅರಿವು ಆಯಿತು ಅಂತಂದರೆ ಮುಂದೆ ಜನ್ಮನೇ ಇಲ್ಲ. ಅದಕ್ಕೆ ನ ಭೂತಂ ನ ಭವಿಷ್ಯತಿ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಪ್ರಾಣಗಳಾಗಲಿ ಇಂದ್ರಿಯಗಳಾಗಲಿ ಇವು ಯಾವುವು ನಾನಲ್ಲ. ಆಮೇಲೆ ಹೇಳಿದರು ನ ಮನಃ. ಇನ್ನು ಈ ಮನಸ್ಸನ್ನುವಂಥದ್ದು ನೋಡ್ರಿ, ಈ ಮನಸ್ಸನ್ನುವಂಥದ್ದು ಕೂಡ ಇದು ಅಂತಃಕರಣ. ಇದು ಒಳಗಿದ್ದುಕೊಂಡು ಅರಿಯಲಿಕ್ಕೆ ಸಾಧನ ಆಗ್ಯದ. ಒಂದು ವಸ್ತುವಿನ ಅರಿವು ನಮಗೆ ಆಗಬೇಕಾಗಿತ್ತು ಅಂತಂದರೆ ಆತ್ಮನಃ ಮನಸಾ ಸಂಯುಜ್ಯತೆ, ಮನಸಾ ಇಂದ್ರಿಯೇನ, ಇಂದ್ರಿಯಂ ಅರ್ಥೇನ ತಥಾ ಪ್ರತ್ಯಕ್ಷಮುಪಲಭ್ಯತೆ ಅಂತ ನ್ಯಾಯಸೂತ್ರದಲ್ಲಿ ಬರ್ತದೆ. ಇದು ಒಂದು ಗ್ರಂಥ ಅಂತ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಅನ್ನುವಂಥದ್ದಾಗಬೇಕು, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಅನ್ನುವಂಥದ್ದಾಗಬೇಕು. ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದಾಗ ಅವಾಗ ಆ ವಸ್ತುವಿನ ಪ್ರತ್ಯಕ್ಷ ಜ್ಞಾನ ಅನ್ನುವಂಥದ್ದಾಗ್ತದೆ. ಇದರೊಳಗೆ ಒಂದು ಕೊರತಿತ್ತು ಅಂತಂದರೆ ನಮಗೆ ಪ್ರತ್ಯಕ್ಷ ಜ್ಞಾನ ಆಗಂಗಿಲ್ಲ. ಇಲ್ಲಿ ಆತ್ಮ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ಒಬ್ಬ ಸತ್ತು ಹೋಗಿದ್ದಾನೆ, ಒಳಗೆ ಆತ್ಮ ಇಲ್ಲ, ಮನಸ್ಸು ಇಲ್ಲ, ನೇತ್ರದ ವಿಷಯನೂ ಅದು ಅರಿತಾನೇನೋ ಇಲ್ಲ. ಯಾಕಂದರೆ ಅರಿಲಿಕ್ಕೆ ಸಾಧನವಾಗಿರ್ತಕ್ಕಂಥ ಒಳಗೆ ಈಗೊಬ್ಬ ಮಲ್ಕೊಂಡಿದ್ದಾನೆ, ನಿದ್ರಿತನಾಗಿದ್ದಾನೆ, ಕಣ್ಣು ಇದೆ ಮತ್ತು ಹೊರಗೆ ವಿಷಯನೂ ಅದು. ಮತ್ತು ಆ ವಸ್ತುವಿನ ಜ್ಞಾನ ಮಾಡ್ಕೊಳ್ತಾನೇನೋ ಅಂತಂದರೆ ಇಲ್ಲ. ಯಾಕಂದರೆ ಅಲ್ಲಿ ಮನಸ್ಸಿನ ಸಂಬಂಧ ಆಗಬೇಕು, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗಬೇಕು. ಅದಕ್ಕೆ ಇಲ್ಲಿ ಆತ್ಮನ ಒಂದು ಚೈತನ್ಯವನ್ನು ಪಡ್ಕೊಂಡು ಮನಸ್ಸೇನಾಗೈತಿ ಅದು ಅರಿವತನವನ್ನು ಪಡ್ಕೊಂಡದು. ಈ ಹೆಂಗೆ ಒಂದು ಸೂಜಿಗಲ್ಲಂತ ಅದನ್ನು ತಿಳ್ಕೊಡ್ರಿ. ಇವಾಗ ಆ ಸೂಜಿಗಲ್ಲಿನ ಪಕ್ಕದಲ್ಲಿ ನಾವು ಒಂದು ಸೂಜಿಯನ್ನು ಇಟ್ಟರೆ ಅದು ಏನು ಮಾಡ್ತದೆ, ಅದನ್ನು ಎಳ್ಕೊಳ್ತದೆ. ಆ ಸೂಜಿ ಎನ್ನುವಂಥದ್ದು ಆ ಸೂಜಿಗಲ್ಲಿನ ಸಂಪರ್ಕದೊಳಗಿದ್ದುಕೊಂಡು ಇನ್ನೊಂದು ಸೂಜಿಯನ್ನು ಹಿಡಿಯುವಂಥ ಸಾಮರ್ಥ್ಯ ಪಡ್ಕೊಳ್ತದೆ. ಇನ್ನೊಂದು ಸೂಜಿಯನ್ನು ಇನ್ನೊಂದು ಸೂಜಿಯನ್ನು ಹಿಡಿಯಲಾರದು. ಆದರೆ ಅದೇ ಸೂಜಿಯಲ್ಲಿನ ಸಂಪರ್ಕದೊಳಗೆ ಬಂತು ಅಂತಂದರೆ ಅದರ ಸಮೀಪ ಅದರ ಸಂಪರ್ಕ ಬಂತು ಅಂತಂದರೆ ಮತ್ತೊಂದು ಸೂಜಿಯನ್ನು ಹಿಡಿಯುವಂಥ ಶಕ್ತಿ ಹೆಂಗೆ ಬರ್ತದೋ ಹಂಗೆ ಆತ್ಮನ ಸನ್ನಿಧಿಯೊಳಗೆ ಈ ಮನಸ್ಸು ಬುದ್ಧಿಗಳದಾವು. ಇವು ಆತ್ಮನ ಚೈತನ್ಯವನ್ನು ಪಡ್ಕೊಂಡವು. ವಾಸ್ತವಿಕ ಜಡನ ಅದಾವು ಇವು. ನಮ್ಮ ಮನಸ್ಸು ಜಡ ಅದ, ನಮ್ಮ ಬುದ್ಧಿನೂ ಜಡ ಅದ. ಜಡವಾಗಿರ್ತಕ್ಕಂಥ ಮನಸ್ಸು ಬುದ್ಧಿಗಳು ಆತ್ಮನ ಸಮೀಪ ಇರುವುದರಿಂದ ಆತ್ಮನ ಚೈತನ್ಯ ಶಕ್ತಿಯನ್ನು ಪಡ್ಕೊಂಡು ಇವು ಆತ್ಮನಂತೆ ವರ್ತಿಸ್ತಾ ಇದ್ದಾವೆ. ಮನಸ್ಸೇ ಆತ್ಮ, ಬುದ್ಧಿನೇ ಆತ್ಮ ಅನ್ನುವ ಹಾಗೆ ಇದು ಯಾಕೆ ನಾವು ಇಂಗ್ಲೀಷ್ ತಿಳ್ಕೊಂಡಿಲ್ಲ, ಅದನ್ನು ವಿಭಾಗ ಮಾಡಿ ತಿಳ್ಕೊಂಡಿಲ್ಲ. ಹೀಗಾಗಿ ಮನಸ್ಸು ಬುದ್ಧಿಗಳಿಂದ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಸಂಕಲ್ಪ ಮಾಡೀನಿ, ಏನು ಹೇಳ್ತಾನೆ, ನಾನು ಅದು ಸಂಕಲ್ಪ ಮಾಡೀನಿ, ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ನನ್ನ ಬುದ್ಧಿಗೆ ಹೊಳಿಲಿಲ್ಲ ನೋಡ್ರಿ, ಅದನ್ನು ನಾನು ಭಾಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದೀನಿ, ಆ ಕೆಲಸ ನನಗೆ ಆಗ್ತದೆ ಅಂತ ಹೇಳ್ತಾನೆ. ಅಂದ್ರೇನು, ಈ ಮನಸ್ಸು ಬುದ್ಧಿಗಳು ಏನು ಒಂದು ವಿಚಾರ ಮಾಡ್ತಾ ಇದ್ದಾವೆ, ಯಾವ ಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾವಲ್ಲ, ಅದರ ಶಕ್ತಿ ಯಾವುದು ಮೂಲ ಅಂತಂದರೆ ಆತ್ಮನ ಶಕ್ತಿಯನ್ನೇ ಪಡ್ಕೊಂಡವು ಏನಾಗ್ತಾ ಇದ್ದಾವೆ ಅಂತಂದರೆ ಹೊರಗಿನ ಒಂದು ವಿಷಯಗಳನ್ನು ವಿಷಯೀಕರಿಸ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಬುದ್ಧಿ ಎನ್ನುವಂಥದ್ದು ಕೂಡ ನಾವಲ್ಲ, ಅಂದರೆ ಬುದ್ಧಿ ಆತ್ಮವಲ್ಲ, ಮನಸ್ಸು ಕೂಡ ಆತ್ಮವಲ್ಲ. ಯಾಕಂದರೆ ಮನಸ್ಸು ಇದು ಕೂಡ ನಮಗೆ ದೃಶ್ಯವಾಗಿ ಅರಿಸ್ಕೊಳ್ತದೆ. ಯಾಕೋ ಇವತ್ತು ನನ್ನ ಮನಸ್ಸು ಸರಿ ಇಲ್ಲ ಬಿಡ್ರಿ ಅಂತ ಹೇಳ್ತಾನೆ. ನನ್ನ ಮನಸ್ಸಿನಾಗ ಯಾಕೋ ಅಸಮಾಧಾನ ಅದು, ನನ್ನ ಮನಸ್ಸು ಸರಿ ಇಲ್ಲ ಅಂತಂದ್ಬೇಕಾ, ಮನಸ್ಸು ಸರಿ ಇಲ್ಲದನ್ನೇ ಅರಿತಿಲ್ಲೋ. ಮನಸ್ಸನ್ನು ನೀ ಅರಿಯುವುದರಿಂದ ಈ ಮನಸ್ಸನ್ನುವಂಥದ್ದು ನೀನಲ್ಲ. ಅದಕ್ಕೆ ನಾಹಂ ದೇವೋ ನೇಂದ್ರಿಯಾಣಿ ನ ಅಂತರಂಗಂ ಆತ್ಮಪಂಚಕದಲ್ಲಿ ಹೇಳ್ತಾ ಇದ್ದಾರೆ. ನಾಹಂ ದೇಹೋ ನ ಇಂದ್ರಿಯಾಣಿ ನ ಅಂತರಂಗಂ ನ ಮನಃ ನ ಬುದ್ಧಿ ದಾರಾಪತ್ಯ ಕ್ಷೇತ್ರವಿತ್ಯಾದಿ ದೂರಂ
ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ ಈ ದೇಹ ಅಂತಾಗಲಿ, ಇಂದ್ರಿಯಗಳಾಗಲಿ, ಅಂತರಂಗ ಅಂದರೆ ಮನಸ್ಸನ್ನುವಂಥದ್ದಾಗಲಿ, ನ ಪ್ರಾಣವರ್ಗ, ಇಲ್ಲಿ ಪ್ರಾಣವರ್ಗಗಳೇ ಆಗಲಿ, ಮತ್ತು ಇಲ್ಲಿ ಅಹಂಕಾರ ಇತ್ಯಾದಿಗಳು ಇವು ಯಾವುವು ನಾನಲ್ಲ. ದಾರ ಅಂದರೆ ಹೆಂಡತಿ, ಅಪತ್ಯ ಅಂದರೆ ಇಲ್ಲಿ ಮಗ, ಕ್ಷೇತ್ರ ಅಂತಂದರೆ ಅವನ ಹೊಲ ಮನೆ ಇತ್ಯಾದಿಗಳು ಕೂಡ ಇವು ಯಾವುವು ನಮ್ಮೂ ಅಲ್ಲ. ಯಾಕೆ ನಮ್ಮವು ಅಂತ ನಾವೇನು ಭಾವಿಸ್ಕೊಂಡಿದ್ದೇವಲ್ಲ, ಇವು ಯಾವುವು ನಮ್ಮವಲ್ಲ, ಇವು ಯಾವುವು ನಾನೂ ಅಲ್ಲ. ಮತ್ತು ನಾನು ಯಾರು ಅಂತಂದರೆ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ, ಸಾಕ್ಷಿಯಾಗಿರ್ತಕ್ಕಂಥವನು ಮತ್ತು ಪ್ರತ್ಯಕ್ಷಾತ್ಮ. ಪ್ರತ್ಯಕ್ಷ ಅಂದರೆ ಬೇರೆ, ಯಾವುದಕ್ಕೆ ಬೇರೆ? ಈ ದೇಹಗಳಿಗೆ, ಇಂದ್ರಿಯಗಳಿಗೆ, ಮನೋಬುದ್ಧಿಯಾದಿಗಳಿಗೆ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಅಂತೇನದಲ್ಲ, ಇವುಗಳಿಗೆ ಬೇರೆಯಾಗಿದ್ದುಕೊಂಡು ದ್ರಷ್ಟ ಅಂದರೆ ಕೇವಲ ಅರಿಯುವಂಥ ಸ್ವಯಂ ಪ್ರಕಾಶ ಆ ಸಾಕ್ಷಿ ಚೈತನ್ಯನೇ ನಾನಾಗಿದ್ದೇನೆ ಅಂತೇಳಿ ಆಚಾರ್ಯರು ಒಂದು ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಅಂಥ ಚೇತನ ಸ್ವರೂಪರೇ ನಾವಾಗಿದ್ದುಕೊಂಡು ನಾವು ಇದನ್ನು ವಿಚಾರ ಮಾಡೋಕ್ಕೆ ಹೋಗಿಲ್ಲ. ಇದು ಅವಿಚಾರ ಮೂಲಕ, ಅದಕ್ಕೆ ಅವಿಚಾರೇಣ ಕೃತೋ ಬಂದ ವಿಚಾರೇಣ ಇವ ನಿವರ್ತತೆ ಅಂತ ಹೇಳ್ತಾ ಇದ್ದಾರೆ. ನಾವು ವಿಚಾರ ಮಾಡದೇ ಇರುವುದರಿಂದಲೇ ನಮಗೆ ಈ ಸಂಸಾರ ಬಂಧನ ಬಂದದ್ದು. ಜನ್ಮ ಮರಣಗಳು ನಮಗೆ ಯಾಕೆ ಬಂದಿದ್ದಾವೆ ಅಂತಂದರೆ ನಾವು ವಿಚಾರ ಮಾಡಿಲ್ಲ. ಅದಕ್ಕೆ ಭವಬಂಧ ಭವಪಾಶ ವೆನಗಾದ ಕಾರಣವೇನಯ್ಯ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಿನ ಸಿರಿಯಲ್ಲಿ ಜಂಗಮವ ಜರೆದನಾಗಿ, ಕೂಡಲ ಸಂಗಮ ದೇವನ ಅರಿದೊಡೆ ಒದ್ದಲೀವನೇ ಸಂಸಾರವ. ನೋಡಿ, ಜಗಜ್ಯೋತಿ ಬಸವಣ್ಣವ್ರನ್ನ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ಭವಬಂಧ ಅಂದರೆ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರ ಬಂಧ ನಮಗೆ ಯಾಕೆ ಬಂತು? ನಾವು ಯಾಕೆ ಹುಟ್ಟಿ ಬಂದೇವಿ ಇಲ್ಲಿ? ನಮ್ಮ ಹುಟ್ಟುವಿಗೆ ಕಾರಣ ಏನು? ಈ ಭವಪಾಶಿ ಅನ್ನುವಂಥದ್ದು ನಮಗೆ ಯಾಕೆ ಬಂತು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ನಮಗೇನು ಹಿಂದೆ ಜನ್ಮ ಬಂದಿತ್ತು ಅಲ್ಲಿ ಪರಬ್ರಹ್ಮ ಸ್ವರೂಪವನ್ನು ನಾವು ಅರಿಯಲಿಲ್ಲ, ಗುರುಗಳ ಹತ್ಯಾಕೆ ಹೋಗಲಿಲ್ಲ, ನಾವು ಸತ್ಸಂಗ ಮಾಡಲಿಲ್ಲ, ಶಾಸ್ತ್ರ ಶ್ರವಣ ಮಾಡಲಿಲ್ಲ. ಪರಬ್ರಹ್ಮ ಅಂದರೆ ಯಾರು, ನಾನು ಯಾರು ಅನ್ನುವಂಥ ವಿಚಾರವನ್ನು ನಾವು ಮಾಡಲಿಲ್ಲ. ಹೀಗಾಗಿ ನಾವು ಮರ್ತು ಬಿಟ್ಟೀವಿ. ಮರ್ತದ್ದಕ್ಕನ ನಮಗಿಲ್ಲಿ ಜನ್ಮ ಅನ್ನುವಂಥದ್ದು ಬಂದದ್ದು. ಹಿಂದಿನ ಸಿರಿಯಲ್ಲಿ ಜಂಗಮವ ಜರೆದನಾಗಿ, ಆಗೇನೋ ಒಂದು ಸಂಪತ್ತು ಬಂದಿತ್ತು. ಆ ಸಂಪತ್ತಿನ ಒಂದು ಅಹಂಕಾರದೊಳಗೆ ಗುರು ಹಿರಿಯರನ್ನು ಗೌರವಿಸಲಿಲ್ಲ, ಗುರು ಸನ್ನಿಧಾನಕ್ಕೆ ಹೋಗಲಿಲ್ಲ, ಅವ್ರನ್ನ ತಿರಸ್ಕಾರ ಮಾಡಿಬಿಟ್ಟೆ. ಈಗೇನು ನಮಗೆ ಜನ್ಮ ಕೊಟ್ಟಾನಲ್ಲ ಪರಮಾತ್ಮ, ಈ ಜನ್ಮದೊಳಗೆ ಕೂಡಲ ಸಂಗಮ ದೇವನ ಅರಿದೊಡೆ ಈಗೇನೋ ನಮಗೆ ವಿವೇಕ ಬಂದದ್ದು. ಏನೋ ಬಹುಜನ್ಮಗಳ ಸುಕೃತ, ಹಿಂದೇನೋ ಪುಣ್ಯ ಮಾಡೀವಿ ಅಂಥೇಳಿ ಭಗವಂತ ನಮಗೆ ಮರಳಿ ಮನುಷ್ಯ ಜನ್ಮವನ್ನು ಕೊಟ್ಟಾನ. ಈ ಜನ್ಮದೊಳಗೆ ನಾವು ವಿವೇಕದಿಂದ ಯುಕ್ತರಾಗಿ ಸಾಧನ ಸದೃಶ ಸಂಪತ್ತಿ ಉಳ್ಳವರಾಗಿ ಗುರು ಸನ್ನಿಧಾನಕ್ಕೆ ಬಂದು ಇಲ್ಲಿ ಪರಬ್ರಹ್ಮ ಅಂದರೆ ಯಾವುದು, ನಾನು ಅಂದರೆ ಯಾರು, ಈ ಜಗತ್ತಿನ ಸ್ವರೂಪ ಏನು, ಇದನ್ನು ನಾವು ವಿಚಾರ ಮಾಡಿ ನಾವು ತಿಳ್ಕೊಂಡೀವಿ ಅಂತಂದರೆ ಮರಳಿ ಹೊದ್ದಲೀವೇನೆ ಸಂಸಾರವ ಕೇಳ್ತಾರೆ ಅವರು. ಮತ್ತು ಪುನಃ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಬಂಧನ ಅನ್ನುವಂಥದ್ದು ನಮಗೆ ಬರ್ತದೇನು ಅಂತಂದರೆ ಇದು ಪುನಃ ಬರಲಾರದು, ನಮಗೆ ನಸ ಪುನರಾವರ್ತತೆ. ಶ್ರುತಿ ಹೇಳ್ತಾರೆ, ನಾವು ಇಲ್ಲೇ ಮುಕ್ತರಾಗಿ ಬಿಡ್ತಾ ಇದ್ದೀವಿ, ನಾವು ಪುನಃ ಜನ್ಮವನ್ನು ಹೊಂದೋದಿಲ್ಲ ಅಂಥೇಳಿ ಈ ಪ್ರಕಾರವಾಗಿ ಬಸವಣ್ಣವರು ಕೂಡ ಒಂದು ವಚನದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾವಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ. ಮುಂಡಕೋಪನಿಷತ್ತಿನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಸ್ವರೂಪ ಯಾವುದು? ನಾನು ನಾನು ಅಂತ ಇದ್ದೇನಲ್ಲ, ಹಂಗಾರೆ ಆತ್ಮನ ಸ್ವರೂಪ ಯಾವುದು ಅಂತಂದರೆ ಯತ್ತದದ್ರೇಶ್ಯಂ. ಅದ್ರೇಶ್ಯಂ ಅಂತಂದರೆ ಏನು? ಅದೃಶ್ಯಂ ಅಂತ ಆಚಾರ್ಯ ಭಾಷ್ಯದಲ್ಲಿ ಬರೀತಾ ಇದ್ದಾರೆ. ಈಗ ನಾವು ಯಾವುದೇ ಒಂದು ವಸ್ತುವನ್ನು ನೋಡಬೇಕಾಗಿತ್ತು ಅಂತಂದರೆ, ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ನಮಗೆ ಬಾಹ್ಯಕರಣಗಳ ಅವಶ್ಯಕತೆ ಅದು. ಕಣ್ಣಿಲ್ಲದೆ ನೋಡಕ್ಕೆ ಬರಂಗಿಲ್ಲ, ಕಿವಿ ಇಲ್ಲದೆ ಕೇಳಕ್ಕೆ ಬರಂಗಿಲ್ಲ. ಕಿವಿಯಿಂದನೇ ಶಬ್ದಗಳ ಜ್ಞಾನ ಮಾಡ್ಕೋತೀವಿ,
ಕಣ್ಣಿನಿಂದಲೇ ಪ್ರಪಂಚದ ಜ್ಞಾನ ಮಾಡಿಕೊಳ್ತಾ ಇದ್ದೀವಿ. ಆದರೆ ಹಾಗೆ ಇಲ್ಲಿ ಆತ್ಮ ಅವನು ದೃಶ್ಯರೂಪನಾಗಿದ್ದರೆ ಅವನನ್ನು ನಾವು ಕಣ್ಣಿಂದ ನೋಡ್ಬೋದಾಗಿತ್ತು. ಆದರೆ ಅವನು ಅದೃಶ್ಯಂ, ಯಾಕಂದರೆ ಅವನು ಕರ್ಣರಹಿತನಾಗಿದ್ದಾನೆ. ಅವನಿಗೆ ಜ್ಞಾನೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಆತ್ಮನಿಗೆ ಅದಾವೇನು ಅಂತಂದರೆ ಇಲ್ಲ. ಅದಕ್ಕೆ ಅದೃಶ್ಯಂ, ಅಗ್ರಾಹ್ಯಂ ಅಂದರೆ ಕೈಯಿಂದ ಹಿಡ್ಕೊಳ್ತೀವಿ ನಾವು. ಕರ್ಮೇಂದ್ರಿಯಗಳು ಕ್ರಿಯೆ ಮಾಡ್ತಾವಿಲ್ರಿ. ಕೈ ಹಿಡ್ಕೊಳ್ಬೇಕಾಗಿತ್ತು ಅಂದರೆ ಒಂದು ಆಕಾರ ಪರಿಚ್ಛಿನ್ನವಾಗಿರ್ತಕ್ಕಂಥ ವಸ್ತು ಹಿಡಿಯೋಕೆ ಬರ್ತದೆ. ಆದರೆ ಆತ್ಮ ಯಾವುದನ್ನು ಹಿಡಿಯೋವನಲ್ಲ. ಯಾಕಂದರೆ ಅವನಿಗೆ ಕರ್ಮೇಂದ್ರಿಯೇ ಇಲ್ಲ. ಅವನಿಗೆ ಕರ್ಮೇಂದ್ರಿಯ ಇಲ್ಲದೆ ಇರುವುದರಿಂದ ಅವನು ಗ್ರಾಹ್ಯನಲ್ಲ. ಅಂದರೆ ಕೈ ಇಂದ್ರಿಯಾದಿಗಳಿಂದ ಕರ್ಮೇಂದ್ರಿಯಗಳಿಂದ ಕ್ರಿಯಾ ಮಾಡುವವನಲ್ಲ. ಅದಕ್ಕೆ ಅಗ್ರಾಹ್ಯಂ. ಅಗೋತ್ರಂ, ಅವನು ಅನ್ವಯನಲ್ಲ. ಗೋತ್ರ ಅಂದರೆ ಮೂಲ ಅಂತ. ಆತ್ಮನಿಗೆ ಮೂಲ ಯಾವುದಾದ್ರೂ ಅದೇನು? ಆತ್ಮನಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ಆತ್ಮ ಅವನು ಅಗೋತ್ರ ಅಂತಂದರೆ ಏನು? ಕಾರಣರಹಿತನಾಗಿದ್ದಾನೆ ಅಂತ. ಆತ್ಮನಿಗೆ ಎಲ್ಲಕ್ಕೂ ಕಾರಣ ಆಗಿದ್ದಾನೆ. ಅದಕ್ಕೆ ಅದೃಶ್ಯಂ, ಅಗ್ರಾಹ್ಯಂ, ಅಗೋತ್ರಂ, ಅವರ್ಣಂ. ಅವನಿಗೆ ಯಾವುದೇ ವರ್ಣಾದಿಗಳಿಲ್ಲ. ಅದಕ್ಕೆ ಹೇಳಿದರು ಅಗೋತ್ರಂ. ಆಮೇಲೆ ತದಪಾಣಿಪಾದಂ ಅಂದರೆ ಹಸ್ತಪಾದಗಳು ಇಲ್ಲದೆ ಇರ್ತಕ್ಕಂಥವನು. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ. ಅವನು ನಿತ್ಯನೂ ಆಗಿದ್ದಾನೆ. ಸರ್ವಗತ ಅಂದರೆ ಏನು? ಎಲ್ಲ ಕಡೆಯಲ್ಲಿ ವ್ಯಾಪಕ ಸ್ವರೂಪನಾಗಿದ್ದಾನೆ. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಸೂಕ್ಷ್ಮ ಅಂತಂದ್ರೆ ಏನು? ಈಗ ಯಾವುದೇ ಇಂದ್ರಿಯಗಳೇ ಮನಸ್ಸಿನಿಂದಲೂ ಕೂಡ ಊಹಿಸಲಿಕ್ಕೆ ಬರದಾದವು ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು. ಇಂಥ ಪುರುಷನನ್ನು ತದ್ಭೂತ ಯೋನಿಂ ಅಂದರೆ ಈ ಭೌತಿಕವಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಪಂಚಭೂತಾದಿಗಳಿಗೆ ಕಾರಣಸ್ವರೂಪ ಯಾರು ಅಂತಂದರೆ ಈ ಆತ್ಮನಾಗಿದ್ದಾನೆ. ಇವನನ್ನು ಯಾರು ನೋಡ್ತಾ ಇದ್ದಾರೆ ಅಂತಂದರೆ ಪರಿಪಶ್ಯಂತಿ ಧೀರಾಹ ಅಂದರೆ ಧೀರರಾಗಿರ್ತಕ್ಕಂಥವ ವಿವೇಕಿಗಳು ಅಂತ. ಯಾರು ಆತ್ಮಾನಾತ್ಮ ವಿಚಾರವನ್ನು ಮಾಡ್ತಾ ಇದ್ದಾರೋ, ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂಥ ವಿಚಾರದಲ್ಲಿ ಯಾರು ಮಗ್ನರಾಗಿದ್ದಾರೋ, ಯಾಕಂದ್ರೆ ನಾವು ವಿಂಗಡಿಸಿ ತಿಳ್ಕೊಳ್ಬೇಕಲ್ರಿ. ಆತ್ಮ ಅಹಂಕೃತಿಗಳ ವಿವರಣದ ರೂಪು ನೋಡುವಂಥ ಜ್ಞಾನ ಆಗಬೇಕಾದ್ರೆ ಶ್ರವಣಾದಿಗಳೇ ಬೀಜ. ಆತ್ಮ ಅಹಂಕೃತಿಗಳ ವಿವರಣದ ರೂಪು ನೋಡಿ ನಿಜಮಶಿವರು ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಬೀಜ ರೂಪ ಕಾರ್ಯವನ್ನು ಹೇಳ್ಕೊಂಡು ಬಂದರು. ನಮಗೆ ಆತ್ಮಜ್ಞಾನ ಆಗಬೇಕಾದ್ರೆ ನಾವು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಬೇಕು. ಅದರಿಂದ ನಮಗೆ ಜ್ಞಾನ ಆಗ್ತದೆ. ಆತ್ಮ ಅಹಂಕೃತಿಗಳ ವಿವರಣದ ರೂಪು ಇಲ್ಲಿ ಆತ್ಮ ಮತ್ತು ಅಹಂಕಾರ. ಅಹಂಕಾರ ಅಂದ್ರೆ ಏನು? ಈ ಅಂತಃಕರಣ. ಇವುಗಳನ್ನು ವಿಂಗಡಿಸಿ ತಿಳ್ಕೋಬೇಕಂತಾರೆ. ಯಾಕಿದು ತಪ್ತಾಹ ಪಿಂಡ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಕಾದ ಕಬ್ಬಿಣದ ಗಟ್ಟಿ ಶಾಸ್ತ್ರದಲ್ಲಿ ಮತ್ತು ಇವ ದೃಷ್ಟಾಂತ ಬರು, ನಾವು ಅವನ್ನ ಅನುಸಂಧಾನ ಮಾಡಬೇಕಿವ. ಕಾದ ಕಬ್ಬಿಣದ ಗಟ್ಟಿ ಅಂತಂದ್ರೆ ಏನು? ಒಬ್ಬ ಕಂಬಾರನ ತಿದಿಯೊಳಗೆ ಕಬ್ಬಿಣವನ್ನು ಕಾಯಿಸಿರ್ತಾನೆ. ಅದು ಭಾಳ ಕೆಂಪಗೆ ಕಾದಿರ್ತದೆ. ನಾವೇನಂತೀವಿ? ಕಬ್ಬಣ ಸುಡುತ್ತದೆ ಅಂತ ಹೇಳ್ತೀವಿ. ಮುಟ್ಟಬೇಡ, ಕಬ್ಬಣ ಸುಡುತ್ತದೆ. ಸುಡುವ ಧರ್ಮ ಕಬ್ಬಿಣದನು ಇಲ್ಲ. ಬೆಂಕಿದು ಸುಡುವ ಧರ್ಮ ಅದು. ಎಲ್ಲಿ ಆರೋಪ ಮಾಡೀವಿ? ಕಬ್ಬಿಣದೊಳಗೆ ಆರೋಪ ಮಾಡೀವಿ. ಬೆಂಕಿ ನೋಡಿ ಎಷ್ಟು ಗೋಲದು, ಎಷ್ಟು ಚೌಕದ ಅಂತ ಹೇಳ್ತೀವಿ. ಬೆಂಕಿಗೆ ಆಕಾರ ಕೊಡ್ತೀವಿ. ಬೆಂಕಿಗೆ ಆಕಾರ ಇಲ್ಲ. ಗೋಲ್ ಇರೋದು, ಚೌಕಿರೋದು ಯಾವುದು? ಕಬ್ಬಣ. ಅಂದರೆ ಕಬ್ಬಿಣದ ಧರ್ಮವನ್ನು ಬೆಂಕಿಯಲ್ಲಿ, ಬೆಂಕಿಯ ಧರ್ಮವನ್ನು ಕಬ್ಬಿಣದಲ್ಲಿ ಹೆಂಗೆ ನಾವು ಆರೋಪ ಮಾಡಿಕೊಂಡೇವೋ ಹಾಗೆ ಇಲ್ಲಿ ಆತ್ಮನ ಅರಿವ ಧರ್ಮವನ್ನು ಅಂತಃಕರಣದೊಳಗೆ ಅಂದರೆ ಮನಸ್ಸು ಬುದ್ಧಿ ಇವ ಅರಿತಾವಂತ ತಿಳ್ಕೊಂಡಿದ್ದೀವಿ. ಮತ್ತೆ ನಾನು ಮರ್ತಿ ನೋಡಂತ ಮರೆವೇ ಬುದ್ಧಿ ಧರ್ಮದು, ನಿನ್ನ ಧರ್ಮ ಅಲ್ಲ. ನೀ ಯಾವಾಗಲೂ ಅರಿಯುವವನದಿ. ಅಂದರೆ ಬುದ್ಧಿ ಧರ್ಮವನ್ನು ಆತ್ಮನಲ್ಲಿ ಆರೋಪ ಮಾಡಿದ್ದೀವಿ. ಆತ್ಮನ ಅರಿಯುವ ಧರ್ಮವನ್ನು ಮನಸ್ಸಿನಲ್ಲಿ ಅಹಂಕಾರದಲ್ಲಿ ಆರೋಪ ಮಾಡಿದ್ದೀವಿ. ಹೀಗಾಗಿ ನಮಗೇನಾಗಿಬಿಟ್ಟದ ಅಂತಂದರೆ ತಪ್ತಾಯ ಪಿಂಡ. ಇದನ್ನು ಆತ್ಮ ಅಹಂಕೃತಿಗಳ ವಿವರಣದ ರೂಪ. ಇಲ್ಲಿ ಆತ್ಮನ ಧರ್ಮಗಳೇನು, ಅನಾತ್ಮದ ಧರ್ಮಗಳೇನು, ಇದನ್ನು ವಿಂಗಡಿಸಿ ತಿಳ್ಕೊಳ್ಳುವುದನ್ನೇ ಇದಕ್ಕೇನಂತಂದರು ರೂಪ ಅಂತ ಕರೀತಾ ಇದ್ದಾರೆ.
ಮರಳಿ ಸಂಸ್ಕೃತಿ ನಿಹತ್ವವೇ ಕಾರ್ಯವುದೆಂದು ಬಲ್ಲವರು ಅರಿವಿದೆ ನಿಜವೆಂದು ಅಂತೇಳಿ ನಿಜಮಸಿಯವರು ಹೇಳ್ಕೊಂಡು ಬಂದರು. ಅಂದರೆ ಮತ್ತೆ ಈ ನಮ್ಮ ಮನಸ್ಸನ್ನುವಂಥದ್ದು ಈ ಪ್ರಾಪಂಚಿಕ ವಿಷಯಗಳಲ್ಲಿ ತಾದಾತ್ಮ್ಯವನ್ನು ಹೊಂದದೆ ಅವುಗಳಿಗೆ ನಾವು ಸಾಕ್ಷಿಯಾಗಿರುವುದೇ ಇಲ್ಲಿ ಜ್ಞಾನ, ನಿಜವಾದ ಬ್ರಹ್ಮಜ್ಞಾನ ಆಗಬೇಕು ಅಂತಂದರೆ ನಾವು ಈ ರೀತಿಯಾಗಿ ನಾವು ಅರಿತುಕೊಳ್ಳಬೇಕು ಅನ್ನುವಂಥದ್ದನ್ನು ಜ್ಞಾನ ವೈರಾಗ್ಯ ಉಪರತಿಳೆಂಬಿವನೇ ಅನುಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು ಅನ್ನುವಂಥ ಪದ್ಯದಲ್ಲಿ ನಿಜಮಸಿಗಳವರು ಇದರ ಬಗ್ಗೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಧೀರರಾಗಿರ್ತಕ್ಕಂಥ ಪುರುಷರು ನೋಡ್ತಾರೆ ಅಂತಂದ್ರೆ ಏನು, ಈ ಘಟಾಪಟ ನೋಡ್ತೀವಲ್ಲ ನಾವು, ಹಿಂಗೆ ನೋಡ್ತಾರಂತ ಅರ್ಥ ಅಲ್ಲ ಅಲ್ಲಿ. ಯಾಕಂದರೆ ಅದು ತಮ್ಮ ಸ್ವರೂಪದವರು. ಆತ್ಮವೇ ತಾವಾಗಿದ್ದಾರೆ, ಬ್ರಹ್ಮವೇ ತಾವಾಗಿದ್ದಾರೆ. ಬ್ರಹ್ಮ ನನಕ್ಕಿಂತಲೂ ಬೇರೆಯದ, ಆತ್ಮ ನನಕ್ಕಿಂತಲೂ ಬೇರೆಯದಂತ ನಾವು ತಿಳ್ಕೊಂಡೇವಿ. ಆದರೆ ಜ್ಞಾನಿಗಳೇನಂತಾರ, ನಾನು ಆತ್ಮವೇ ಆಗಿದ್ದೀನಿ, ನಾನು ಬ್ರಹ್ಮವೇ ಆಗಿದ್ದೀನಿ. ಈ ತೋರುವಂಥ ದೇಹ ಆಗಲಿ, ಇಂದ್ರಿಯಗಳಾಗಲಿ, ಪ್ರಾಣಗಳಾಗಲಿ, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಆಗಲಿ, ಇವೆಲ್ಲವೂ ನನ್ನಿಂದ ಅರಿಸಿಕೊಳ್ಳುವುದರಿಂದ, ಇವು ಜಡವಾಗಿರುವುದರಿಂದ, ಇವು ಅನಾತ್ಮವಾಗಿರುವುದರಿಂದ ಇವು ನಾನಲ್ಲ. ಯಾಕೆ ಅಜ್ಞಾನದೇಶವು ನಾನು ಅಂತಿದ್ದೀವಿ. ಈಗ ಅವು ಇದೆಲ್ಲ ನಾನಲ್ಲ ಅಂಥೇಳಿ ನೇತಿಗಳೆದು ಉಳಿದಿರ್ತಕ್ಕಂಥ ಯಾವ ಸ್ವರೂಪ ಅನ್ನುವಂಥದ್ದೇನದ ಅದುವೇ ಅವರು ತಮ್ಮ ಸ್ವರೂಪವಾಗಿರ್ತದೆ. ಅದಕ್ಕೆ ಮಮತಾ ಅಪರಿರದ್ವತ್ವಾತ್ ಅಕ್ರೀಡತ್ವಾದ್ ಇದೊಂದಿಯಃ ಅಂದರೆ ಇವುಗಳನ್ನು ನಾನು ಯಾವಾಗಲೂ ವಿಷಯೀಕರಿಸ್ತಾ ಇದ್ದೀನಿ ಅಂತ, ಇವುಗಳನ್ನು ನಾನು ದೃಶ್ಯರೂಪವಾಗಿ ಅರಿತಾ ಇದ್ದೀನಿ, ಇವುಗಳನ್ನು ಅರಿಯುವಂಥ ದ್ರಷ್ಟಾನೇ ನಾನಾಗಿದ್ದೀನಿ. ಆದ್ದರಿಂದ ಇವು ಯಾವುವು ನಾನಲ್ಲ ಅಂಥೇಳಿ ನಾವು ನಮ್ಮ ವೃತ್ತಿಯಿಂದ, ನಮ್ಮ ಮನಸ್ಸಿನಿಂದ ಈ ಆತ್ಮ ಅನಾತ್ಮಗಳ ಒಂದು ವಿಚಾರ ಅನ್ನುವಂಥದ್ದನ್ನು ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತದ್ವಿನ ಜನ್ಮಕೋಟ್ಯಾಪಿ ಬಂಧಚ್ಛೇದೋನ ಸಿದ್ಧತಿ. ರಾಮಾಯಣದಲ್ಲಿ ಹೇಳ್ಕೊಂಡು ಬಂದರು. ಆತ್ಮಾನಾತ್ಮ ವಿವೇಕೇನ, ಆತ್ಮ ಯಾವುದು ಅನಾತ್ಮ ಯಾವುದು ಇದನ್ನು ನಾವು ವಿಚಾರ ಮಾಡಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀವು 1,000,000 ಜನ್ಮವನ್ನು ಎತ್ತಿ ಬಂದ್ರೂ ಕೂಡ ಈ ಜನ್ಮ ಮರಣ ರೂಪವಾದ ಸಂಸಾರ ಬಂಧನದಿಂದ ನೀವು ದೂರ ಆಗುವುದಿಲ್ಲ ಅಂತಾರೆ. 1,000,000 ಜನ್ಮ ಎತ್ತಿ ಬರ್ರಿ ನೀವು. ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತದ್ವಿನ ಜನ್ಮ ಕೋಟ್ಯಾಪಿ ಅಂದರೆ ಈ ಸಂಸಾರದ ವಿಚ್ಛಿತ್ತಿ, ಈ ಸಂಸಾರದಿಂದ ಬಿಡುಗಡೆ, ಹುಟ್ಟು ಸಾವನ್ನು ಕಳ್ಕೊಂಡು ನಾನು ಮುಕ್ತನಾಗಬೇಕಾಗಿತ್ತು ಅಂತಂದರೆ ನೀನು ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂಥ ವಿಚಾರ ಮಾಡಿದರೆ ಮಾತ್ರ ನೀನು ಇದರಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದ್ದಿ. ನಿನಗೆ ಪರಮಾನಂದದ ಪ್ರಾಪ್ತಿ, ನಿಜವಾದ ಮೋಕ್ಷ ಅನ್ನುವಂಥ ನಿನಗೆ ಪ್ರಾಪ್ತಿ ಆಗ್ತದೆ ಅಂತೇಳಿ ಈ ರೀತಿಯಾಗಿ ನಮಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ಸಾಕ್ಷಿ ಸರ್ವಾನಿತ ಪ್ರೇಯಾನ್ ಅಹಂ ನಾಹಂ ಕದಾಚನ ಪರಿಣಾಮ ಪರಿಚ್ಛೇದ ಪರಿತಾಪೈರುಪಪ್ಲವಾತ್. ಈ ಒಂದು ಶ್ಲೋಕದೊಳಗೆ ಇಲ್ಲಿ ನಮಗೆ ಪೂಜ್ಯರು ಏನು ಉಪದೇಶ ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ನಿಜವಾದ ಸ್ವರೂಪ ಅನ್ನುವಂಥದ್ದು ಯಾವುದು ಅಂತಂದರೆ ಅಹಂ ಸಾಕ್ಷಿ. ಅಂದರೆ ನಾನು ಎಲ್ಲವನ್ನ ದೃಶ್ಯವಾಗಿ ಅರಿತಕ್ಕಂಥ ದ್ರಷ್ಟ. ಸಾಕ್ಷಿ ಅಂತಂದರೆ ಏನು, ಇವೆಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಅಂತ. ಈ ದೇಹ ಇಂದ್ರಿಯ ಎಲ್ಲ ಹೇಳಿದ ಅನಾತ್ಮ ವರ್ಗಗಳದಾವಲ್ಲ, ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಸ್ವರೂಪನೇ ನಾನು ಅಂಥೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು. ನಾನು ಸಾಕ್ಷಿ ಸ್ವರೂಪನಿದ್ದೀನಿ ಅಂತ. ಅಹಂ ಸಾಕ್ಷಿ ಸರ್ವಾನ್ವಿತ ಅಂತಂದರೆ ನಾನು ಎಲ್ಲದರಲ್ಲಿ ಹಾಸುಹಕ್ಕಾಗಿದ್ದೀನಿ ಅಂತ. ಹಾಸುಹಕ್ಕು ಅಂತಂದರೆ ಸೂತ್ರೇ ಮಣಿಗಣ ಇವ ಅಂತ ಒಂದು ಭಗವಂತ ಒಂದು ವಾಕ್ಯದಲ್ಲಿ ಹೇಳ್ತಾನೆ ನೋಡಿ. ಒಂದು ದಾರದೊಳಗೆ ಅನೇಕ ಮಣಿಗಳನ್ನು ಪೂರ್ಣಿಸಿರ್ತಾರೆ. ಮಣಿಗಳು ಬೇರೆ 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 ಅದಾವ, ಆದರೆ ಎಲ್ಲ ಮಣಿಗಳಲ್ಲಿ ದಾರ ಮಾತ್ರ ಒಂದೇ. ಹಂಗೆ ಇಡೀ ಪ್ರಪಂಚದೊಳಗಿರ್ತಕ್ಕಂಥ ಎಲ್ಲ ಭೌತಿಕ ಪ್ರಪಂಚದೊಳಗೆ ನಾನು ಹಾಸುಹಕ್ಕಾಗಿದ್ದೀನಿ ಅಂತ. ಎಲ್ಲದರಲ್ಲಿ ನಾನಿದ್ದೀನಿ. ಅದಕ್ಕೆ
ಸರ್ವಾನ್ವಿತಃ, ಸರ್ವದರಲ್ಲಿ ನಾನು ಅನ್ವಿತನಾಗಿದ್ದೀನಿ, ನಾನು ವ್ಯಾಪಕ ಸ್ವರೂಪನಾಗಿದ್ದೀನಿ. ಅಷ್ಟೇ ಅಲ್ಲ, ಅಹಂ ಪ್ರೇಯಾಂ, ಮತ್ತು ನಾನು ಕೇವಲ ಆನಂದ ಸ್ವರೂಪನಾಗಿದ್ದೀನಿ. ಹೌದ್ರಿ, ನಾವು ಆನಂದ ಸ್ವರೂಪನಾಗಿದ್ರೆ ನಮ್ಗೆ ಎಷ್ಟು ದುಃಖಗಳದಾವಲ್ಲ. ನೀವು ನೋಡಿದ್ರೆ ನಮ್ಗೆ ಆನಂದ ಸ್ವರೂಪ ಅಂತ ಹೇಳ್ತೀರಿ, ಮತ್ತು ನಾನು ಆನಂದ ಸ್ವರೂಪನದೀನಿ ಅನ್ನುವಂಥ ಅನುಭವ ನನಗಿಲ್ವಲ್ಲ. ಮತ್ತು ಈ ಒಂದು ಸಂಶಯ ಬರ್ತೈತಿಲ್ರಿ ಇವಾಗ. ಈಗ ಯಾರು ನಮ್ಗೆ ಎದುರಿಗೆ ಬಂದ್ರಂದ್ರೆ ಏನಪ್ಪ ಆರಾಮದಿ ಅಂತಂದರೆ ಆರಾಮದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಒಂದಿಟ್ಟು ಹಂಗೆ ಮಾತು ಮುಂದುವರಿಸ್ಬಿಟ್ರೆ ನಿನ್ನ ಸಂಸಾರದ ಬಗ್ಗೆ ಸ್ವಲ್ಪ ಆಳವಾಗಿ ಇಳಿಬೇಕು. ಹೆಂಗೆ ನಿಮ್ಮ ಮನ್ಯಾಗ ನಿಮ್ಮ ಹೆಂಡತಿ ಹೆಂಗದ, ಮಕ್ಳು ಹೆಂಗದ, ಮೊಮ್ಮಕ್ಳು ಮತ್ತೆ ಶುರುವಾತು ನೋಡ್ರವ. ಸಂಸಾರ ದುಃಖವನ್ನೇ ತೋಡ್ಕೊಳ್ತಾನಿಲ್ರಿ. ಏನು ರೀ ಸಂಸಾರಗಳು, ಏನು ದುಃಖ, ಏನು ತಾಪ, ಏನು ರೀ ಎಲ್ಲ ನಮ್ಮ ಸಂಸಾರದ ಕೆಟ್ಟಗಿತ್ತಂತಾನೆ. ಮೊದಲು ದುಃಖ ಶುರುವಾತಿಲ್ರಿ. ಮತ್ತು ನಾನು ಆನಂದ ರೂಪನೇ ಆಗಿದ್ದರೆ ನಾನು ಯಾವಾಗಲೂ ಆನಂದವಾಗಿದ್ದೇನೆ ಅಂಥೇಳಿ ಹೇಳಬೇಕಾಗಿತ್ತಲ್ಲ ಅಂತಂದರೆ, ಇಲ್ಲಿ ನಮಗೇನಾಗ್ಯದ, ನಾವು ಆನಂದವನ್ನು ಹೊರಗಿನ ವಿಷಯದಲ್ಲಿ ಹುಡುಕ್ಲಿಕ್ಕತ್ತಿದ್ದೀವಿ. ಆನಂದ ಅನ್ನುವಂಥದ್ದು ಅದು ನಮ್ಮ ಸ್ವರೂಪನ ಅದು. ಆನಂದ ಯಾಕೆ ವ್ಯಕ್ತ ಆಗೋಲ್ದು ಅಂತಂದ್ರೆ ಪಂಚದಶಿಯಲ್ಲಿ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ನೀವು ಕೇಳಿದರೆ ಎಷ್ಟೋ ಸಲ ಅದನ್ನು. ಒಬ್ಬ ಪೂರ್ವಕಾಲದಲ್ಲಿ ಗುರುಕುಲಗಳು ಅಂತಿದ್ದು, ಮಕ್ಕಳನ್ನು ಅರಣ್ಯದೊಳಗಿರ್ತಕ್ಕಂಥ ಋಷಿ ಮುನಿಗಳ ಹತ್ರ ವೇದಾಧ್ಯಯನಕ್ಕೆ ಬಿಟ್ಟು ಬರ್ತಿದ್ರು. ಅವರು 12 ವರ್ಷ ಅಧ್ಯಯನ ಮಾಡಬೇಕ್ರಿ. ಮಗುವಿಗೆ 6 ವರ್ಷ ಇದ್ದಾಗಲೇ ಒಯ್ದು ಬಿಟ್ಟು ಬರ್ತಿದ್ರು. 12 ವರ್ಷ ತನಕ ಅಲ್ಲಿ ಎಲ್ಲ ವೇದಾಂತ, ವೇದಾಂಗಗಳು, ಜ್ಯೋತಿಷ್ಯ, ಗಣಿತ ಏನದಾವು ಎಲ್ಲನೂ ಅಲ್ಲೇ ಕಲ್ತು ಬರಬೇಕು. ಹಂಗೆ ಒಬ್ಬ ತಂದೆ ಏನು ಮಾಡಿಬಿಟ್ಟ, ಮಗನನ್ನು ಒಯ್ದು ಅಲ್ಲಿ ಬಿಟ್ಟು ಬಂದ ಬಳಿಕ ಅವನಿಗೆ 6 ತಿಂಗಳಾಯಿತು. ಮಗನ ನೋಡ್ಬೇಕನ್ನಿಸ್ತು. ಮಗನ ನೋಡಬೇಕು ಅಂತ ಹೊರಟ. ಮತ್ತು ಅವಾಗೇನು ಬಸ್ ಇಲ್ಲ, ಏನು ಯಾವ ವೆಹಿಕಲ್ ಇಲ್ಲ, ಏನು ನಡ್ಕೊಂತ ಹೋಗಬೇಕು. ಅರಣ್ಯದೊಳಗೆ ಹೋಗ್ಬೇಕಾದ್ರೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ದೂರ ಇರುವಾಗಲೇ ವಿದ್ಯಾರ್ಥಿಗಳು ಮಂತ್ರಘೋಷೆ ಮಾಡೋದು ಕೇಳಿಸಾಗತ್ತವ. ಅವಾಗ ಇವು ಅಂದ್ಕೊಂಡು, ನನ್ನ ಮಗನೂ ಇಲ್ಲಿ ಮಂತ್ರವನ್ನು ಹೇಳಕತ್ತಾನ ಅಂಥೇಳಿ ಇವ ಅಂದ್ಕೊಂಡು. ಆದರೆ ಇದೇ ನನ್ನ ಮಗನ ಧ್ವನಿ ಅನ್ನುವಂಥದ್ದು ಅವನು ಗುರುತಿಸ್ಲಿಕ್ಕೆ ಆಗ್ತದೇನು? ಆಗಂಗಿಲ್ಲ. ಅವಾಗ ಅವನು ಹೋದ. ಅವಾಗ ಗುರುಗಳಿಗೆ ಭೇಟಿ ಆದ, ನಮಸ್ಕಾರ ಮಾಡಿದ. ಗುರುಗಳೇ, ನಮ್ಮ ಮಗ ಹೆಂಗೆ ಅಧ್ಯಯನ ಮಾಡ್ತಾ ಇದ್ದಾನಂದ್ರೆ, ನಿಮ್ಮ ಮಗ ಭಾಳ ಮಂತ್ರ ಕಲ್ತಾನಪ್ಪ ಅಂತ. ನಿನ್ನ ಮಗನ ಮಂತ್ರ ಕೇಳಬೇಕು ನಂಗಾರ ಅಂದರೆ. ಅವಾಗ ಎಲ್ಲರೂ ತಮ್ಮ ಕೆಲಸಕ್ಕೆ ಹೋಗಿದ್ರು, ಸೇವೆ ಮಾಡೋಕ್ಕೆ ಹೋಗಿದ್ರು ಅವರು. ಅವಾಗ ಅವನ ಮಗನ ಕರೆದ್ರು, ನೀ ಏನು ಕಲ್ತಿ ಮಂತ್ರ ಹೇಳು ಅಂತಂದರು. ಅವಾಗ ಮಂತ್ರ ಹೇಳಕ್ಕೆ ಕೂಡಲೇ, ನನ್ನ ಮಗ ಎಷ್ಟು ಮಂತ್ರ ಕಲ್ತಾನಲ್ಲ ಅಂತ ಅವನಿಗೆ ಭಾಳ ಖುಷಿ ಆಯ್ತು. ದೃಷ್ಟಾಂತ. ಹಂಗೆ ಇಲ್ಲಿ ಆತ್ಮ ಆನಂದ ರೂಪ, ನಾ ಆನಂದ ಸ್ವರೂಪ ನದೀನಿ ಎನ್ನುವಂಥ ಈ ಅನುಭವ ನಮಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಅಲ್ಲಿ ಹೆಂಗೆ ಮಗನ ಧ್ವನಿಯನ್ನು ಗುರ್ತೈಸಲಿಕ್ಕೆ ಇತರ ವಿದ್ಯಾರ್ಥಿಗಳ ಧ್ವನಿ ಅನ್ನುವಂಥದ್ದು ಹೆಂಗೆ ಪ್ರತಿಬಂಧಕ ಆಗೈತಲ್ಲ, ಹಂಗೆ ಇಲ್ಲಿ ಆತ್ಮ ಆನಂದ ಸ್ವರೂಪ ಅಂತ ಅದನ್ನು ಅನುಭವಿಸಲಿಕ್ಕೆ ಈ ಥರ ಕರಣಗಳು, ಇವು ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಇವುಗಳ ವ್ಯಾಪಾರ ಶುರುವಾಗಿಬಿಟ್ಟಿದೆ. ನಮಗೆ ಎಚ್ಚರದೊಳಗೆ ನೋಡ್ತಿರಿಲ್ಲ, ಅದನ್ನ ನಿದ್ರೆಯೊಳಗೆ ಆನಂದ ಐತಲ್ಲಿ. ಯಾಕಂದ್ರೆ ಇವೆಲ್ಲ ನಿಲ್ಲಿಸಿಬಿಟ್ಟಿರ್ತಾವೆ. ಅದರಲ್ಲಿ ಅಜ್ಞಾನದ ಆವರಣ ಅದು. ಹೀಗಾಗಿ ನಾನು ಆನಂದ ರೂಪದೀನಿ ಅನ್ನುವಂಥದ್ದು ನಮಗಲ್ಲಿ ಅನುಭವ ಆಗ್ತಾ ಇಲ್ಲ. ಆನಂದದಿ ಅಂತ ಹೇಳ್ತೀವಿ, ಆದರೆ ಅಲ್ಲಿ ನಿಜವಾದ ಆತ್ಮನ ಆನಂದ ಅನ್ನುವಂಥ ನಮಗೆ ವ್ಯಕ್ತ ಆಗ್ತಾ ಇಲ್ಲ, ಅಲ್ಲಿ ಕರ್ಣಗಳು ಇಲ್ಲದೆ ಇರುವುದರಿಂದ. ಆದರೆ ಇಲ್ಲಿ ಎಲ್ಲ ಕರ್ಣಗಳು ವಿಶ್ರಾಂತಿ ಪಡಿಬೇಕಿಲ್ಲಿ. ಕಣ್ಣು ನೋಡೋದು ಬಿಡಬೇಕು, ಕಿವಿ ಕೇಳೋದು ಬಿಡಬೇಕು, ಬಾಯಿ ಮಾತಾಡೋದು ಬಿಡಬೇಕು, ಮನಸ್ಸು ಹೊರಗಿನ ಪ್ರಪಂಚದ ಎಲ್ಲ ವಿಚಾರ ಬಿಡಬೇಕು. ಇದೆಲ್ಲ ಬಿಟ್ಟು ಮನಸ್ಸು ಯಾವಾಗ ಶಾಂತಿ ಬಂತು ಅಂದರೆ, ಪರಚಿಂತೆ ಅಳಿದು ಅನಾಹತ ನಾದದಳು ಬುದ್ಧಿ ಕರಿಗೊಂಡು ಪರಮಶಾಂತಿಯ ನೈದಲು ಮಿರುಗುವ ಬೆಳಗಿನ ಬಳಗವನ್ನೊಳಕೊಂಡು ಮೆರೆವ ಶಿವಾತ್ಮ ನೀನಾಗುತ್ತಿಂತು. ನಿಜಮಸರು ಎಷ್ಟು ಚೆಂದಾಗಿ ಹೇಳ್ಕೊಂಬಂದ್ರೆ ನೋಡ್ರಿ. ನೀ ಎಲ್ಲ ಚಿಂತೆ ಬಿಡು ಅಂತ ಬಿಡಕ್ಕಾಕೈತೆ ನಮಗೆ? ಎಲ್ಲ ಸಂಸಾರ ಚಿಂತೆ ನಮ್ಮ ಮನಸ್ಸಿನಾಗ ಇಟ್ಟುಕೊಂಡು ನಮಗಿನ್ನೂ ಆತ್ಮಾನಂದ ಆಗೋಲ್ದ್ರಿ, ಸಂತೋಷ ಆಗೋಲ್ದು, ನಮ್ಗೆ ಸುಖ ಸಿಗೋದು ಅಂದರೆ ಎಲ್ಲಿ ಸಿಗ್ತೈತಪ್ಪ? ಇದನ್ನು ಬಿಡುವಂಥರೆಲ್ಲ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾಪಂಚಿಕ ಎಲ್ಲ ವಿಷಯಗಳನ್ನು ನೀನು ಮನಸ್ಸಿನಿಂದ ತ್ಯಾಗ ಮಾಡು. ನೀನು ಮನಸ್ಸಾರ ಎಲ್ಲ ಚಿಂತೆಯನ್ನು ಬಿಟ್ಟು ಅನಾಹತ ನಾದದಳು ಬುದ್ಧಿ ಕರಿಗೊಂಡು ಪರಮಶಾಂತಿಯನ್ನು ಇದಳು. ಅನಾಹತ ನಾದ ಅಂದರೆ ಇಲ್ಲಿ ದಶವಿಧ ನಾದಗಳು ಬರ್ತಾವೆ. ನಮ್ಮ ಮನಸ್ಸು ಅಂತರ್ಮುಖ ಆಯಿತು ಅಂದರೆ ಮೊದಲು ಓಂಕಾರ ನಾದ ಕೇಳ್ತದೆ, ಆಮೇಲೆ ಎಲ್ಲ ಗಂಟಾ, ಹಾರ್ಮೋನಿಯಂ ಎಲ್ಲ ನಾದಗಳು ಕೇಳಿಸ್ತಾವೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬ್ರಹ್ಮಾಂಡದಲ್ಲೇ ನಮ್ಮ ಪಿಂಡಾಂಡದೊಳಗದು. ಅದನ್ನು ಕೇಳ್ತಾ ಕೇಳ್ತಾ ಮನಸ್ಸು ಏನಾಗಿಬಿಡ್ತದೆ ಅಂತಂದರೆ
ಆವಾಗ ಮನಸ್ಸಲ್ಲಿ ಶಾಂತಿಯನ್ನು ಹೊಂದುತ್ತದೆ, ಆವಾಗ ಆತ್ಮಾನಂದ ಅನ್ನುವಂಥದ್ದು ವ್ಯಕ್ತ ಆಗ್ತದೆ. ಆದ್ದರಿಂದ ಇಲ್ಲಿ ಅಹಂ ಪ್ರೇಯಾನ್ ಅಂದರೆ ನಾನು ಸಾಕ್ಷಿಯಾಗಿ ಸರ್ವವ್ಯಾಪಕನಾಗಿ ಆನಂದ ಸ್ವರೂಪನಾಗಿದ್ದೇನೆ. ಕದಾಚನ ನಾಹಂ ಕದಾಚನ ಪರಿಣಾಮ ಪರಿಚ್ಛೇದ ಪರಿತಾಪೈರುಪಪ್ಲವಾತ್. ಇಲ್ಲಿ ಪರಿಣಾಮ ಅಂತಂದರೆ ಈ ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಅನೇಕ ಒಂದು ಪರಿಣಾಮಗಳು, ವಿಕಾರಗಳು. ನಮ್ಮ ಅಂತಃಕರಣದೊಳಗೆ ಅನೇಕ ವಿಕಾರಗಳು ಉಂಟಾಗ್ತಾವೆ. ನಮ್ಮ ಬುದ್ಧಿಯೊಳಗೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಪರಿಣಾಮಗಳಿಂದ ನಮಗೆ ಎಷ್ಟೋ ದುಃಖ ಅನ್ನುವಂಥದ್ದಾಗ್ತದೆ. ಅಷ್ಟೇ ಅಲ್ಲ, ಪರಿಚ್ಛೇದಾತ್. ಇಲ್ಲಿ ಪರಿಚ್ಛೇದ ಅಂತಂದರೆ ದೇಶ, ಕಾಲ, ವಸ್ತು ಇವುಗಳ ಒಂದು ಪರಿಚ್ಛೇದ ಅನ್ನುವಂಥದ್ದು. ಇವುಗಳಿಂದಲೂ ಕೂಡ ನಮಗೆ ಪರಿತಾಪ, ದುಃಖ ಅನ್ನುವಂಥದ್ದು ಉಂಟಾಗ್ತದೆ. ಅಂದರೆ ರಾಗ, ದ್ವೇಷ ಇವುಗಳಿಂದಲೂ ಕೂಡ ನಾವು ದುಃಖವನ್ನು ಹೊಂದ್ತಾ ಇದ್ದೀವಿ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಪರಿಣಾಮ, ಪರಿಚ್ಛೇದ ಮತ್ತು ಪರಿತಾಪ ಇವುಗಳಿಂದ ಉಂಟಾಗ್ತಕ್ಕಂಥ ಯಾವ ದುಃಖಗಳದಾವಲ್ಲ ಇವು ಯಾವುವು ನನಗಿಲ್ಲ. ಇವೆಲ್ಲ ಅಹಂಕಾರದ ಧರ್ಮಗಳೇ ಹೊರತು ಇವು ಆತ್ಮನ ಧರ್ಮಗಳಲ್ಲ. ಯಾಕೆ ನಮಗೆ ಏನೇ ದುಃಖ ಆದ್ರೂ ಕೂಡ ಮನಸ್ಸಿನಾಗ ಆಕತ್ತಿಲ್ಲ. ನಮ್ಮ ಅಹಂಕಾರ ಈ ಜೀವ ನಾನು ಅಂತ ಅಂದುಕೊಂಡಾಗ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸುಖ ದುಃಖ ಇವುಗಳೆಲ್ಲವನ್ನು ಅನುಭವಿಸ್ತಾ ಇದ್ದಾನೆ. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆಗ್ತಕ್ಕಂಥ ವಿಕಾರಗಳನ್ನು ಇವನು ಅನುಭವಿಸ್ತಾ ಇದ್ದೀನಿ. ಯಾಕೆ ಅವುಗಳಲ್ಲಿ ತಾದಾತ್ಮ ಹೊಂದಿದಾಗ. ಆದರೆ ನಿಜವಾಗಿ ನಾನು ಹೇಗಿದ್ದೀನಿ, ಇವೆಲ್ಲಕ್ಕೂ ಸಾಕ್ಷಿ ಸ್ವರೂಪನಾಗಿದ್ದುಕೊಂಡು ನಾನು ವ್ಯಾಪಕ ಸ್ವರೂಪನಾಗಿ ನಾನು ಇವೆಲ್ಲವನ್ನು ದೃಶ್ಯವಾಗಿ ಅರಿತಾ ಇದ್ದೀನಿ. ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮನೇ ನಾನು ಅಂತ ನಿಶ್ಚಯ ಆಯಿತು ಅಂತಂದರೆ ಈ ಎಲ್ಲ ಕಷ್ಟಗಳಿಂದ, ಎಲ್ಲ ದುಃಖಗಳಿಂದ, ಅಂದರೆ ಇಲ್ಲಿ ಯಾವುದು ಪರಿಣಾಮ, ಪರಿಚ್ಛೇದ ಮತ್ತು ಪರಿತಾಪ ಇವುಗಳಿಂದ ಉಂಟಾಗ್ತಕ್ಕಂಥ ಎಲ್ಲವುಗಳು ಇವು ಯಾವ ನನಗಿಲ್ಲ, ಇವೆಲ್ಲ ಅಹಂಕಾರ ಧರ್ಮಗಳು ಅಂತೇಳಿ ಇದನ್ನು ಅರಿತುಕೊಂಡ ಅಂದರೆ ನಿತ್ಯ ಸುಖಿ ಆಗ್ತಾನೆ ಅಂತೇಳಿ ಈ ಒಂದು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಮುಂದಿನ ವಿಚಾರ ಮತ್ತೆ ನಾಳೆ ದಿವಸ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಇಲ್ಲಿ ವಿರಾಮ ಮಾಡೋಣ. ಓಂ ತತ್ಸತ್.